ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಪರಿವರ್ತಿಸೋ ಶಕ್ತಿ ಹೊಂದಿದೆ. ಯಾವ ಅರ್ಥದಲ್ಲಿ ಅಂದ್ರೆ, ಯೋಗ ಸಂಸ್ಕೃತಿಯಲ್ಲಿ ಇದನ್ನ ಸರಿಯಾದ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೋಬೇಕು. ನೀವಿದನ್ನ ಅರ್ಥ ಮಾಡ್ಕೋಬೇಕು. ದೇಹ ಜೀವನದ ಅಂತ್ಯ ಅಲ್ಲ. ಯಾಕಂದ್ರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ಕರುಳು ಸ್ವಚ್ಛವಾಗಿರಬೇಕು ಅಂತ. 60 ಮತ್ತು 70 ಅಮೆರಿಕಾದಲ್ಲಿನ ಕಾರುಗಳು 10 ಕಾರ್ ಸೇರಿಸಿದ್ರೆ ನೀವು ಯುದ್ಧ ನೌಕೆ ಕಟ್ಟಬಹುದಿತ್ತು. ಯಾಕಂದ್ರೆ ಈ ಪೀಳಿಗೆಯಲ್ಲಿ ನೀವು ಮಾಡೋ ಗೊಂದಲಗಳು ನಾಳಿನ ಸಂಸ್ಕೃತಿ. ಆದರೆ ಈ ಪೀಳಿಗೆಯ ಸಂಸ್ಕೃತಿಯ ಪರಿಣಾಮ ಮುಂದಿನ ಪೀಳಿಗೆಯ ಸಂಸ್ಕೃತಿಯನ್ನು ಹುಟ್ಟಾಕುತ್ತೆ. ಎತ್ತರದಲ್ಲಿರೋ ಶಕ್ತಿ ಮತ್ತು ಗಾಲಿಗಳ ಕಡೆ ಇರೋ ಶಕ್ತಿ ನಡುವೆ ಆಗೋ ಹಾನಿ ತುಂಬಾ ಕಮ್ಮಿ. ನಿಮ್ಮ ಆರೋಗ್ಯ ಸರಿ ಇದ್ರೂ ನಿಮ್ಮ ವ್ಯವಸ್ಥೆಯಲ್ಲಿ ಅನೇಕ ವಿಷಯಗಳು ಏರುಪೇರಾಗಬಹುದು. ಯೋಗ ಕೇಂದ್ರದಲ್ಲಿ ದಿನ ಆರಂಭವಾಗೋದೇ ಬೇವಿನ ಮತ್ತು ಅರಿಶಿನದ ಒಂದು ಸಣ್ಣ ಉಂಡೆಯಿಂದ. ಇವು ನಿಮ್ಮ ವ್ಯವಸ್ಥೆಯ ಮೇಲೆ ಏನು ಪ್ರಭಾವ ಬೀರುತ್ತವೆ ಅನ್ನೋದಕ್ಕೆ ಹಲವಾರು ಅಂಶಗಳಿವೆ. ಆದರೆ ಮೊದಲನೇದಾಗಿ ಬೇವಿನ ಮರ ಸಾಮಾನ್ಯವಾಗಿ ಭಾರತದ ತುಂಬೆಲ್ಲ ಇದೆ. ಈಗ ಬಹುಶಃ ಜಗತ್ತಿನ 10 ರಿಂದ 12 ಭೌಗೋಳಿಕ ಸ್ಥಳಗಳಲ್ಲಿ ಇದನ್ನು ಬೆಳೀತಿದ್ದಾರೆ. ಆದರೆ ಮೂಲತಃ ಸ್ವಾಭಾವಿಕವಾಗಿ ಇದು ಭಾರತೀಯ ಉಪಖಂಡದ ಸ್ಥಳೀಯ ಮರ. ಇದರ ಎಲೆಗಳು ಭೂಮಿಯ ಮೇಲೆ ಇರುವ ಅತ್ಯಂತ ಸಂಕೀರ್ಣ ಎಲೆಗಳು. ಅದರಲ್ಲಿ 150 ಸಂಕೀರ್ಣ ರಾಸಾಯನಿಕ ನಮೂನೆಗಳಿವೆ. ಇದಕ್ಕೆ ಆರೋಗ್ಯ, ಪ್ರಾಣಶಕ್ತಿ ಮತ್ತು ಆಧ್ಯಾತ್ಮಿಕ ಆಯಾಮಗಳೂ ಇವೆ. ಆರೋಗ್ಯದ ಬಗ್ಗೆ ಆಧುನಿಕ ವೈದ್ಯ ಪದ್ಧತಿ ಮಾಡಿರೋ ಮೂಲ ತಪ್ಪು ಅಂದ್ರೆ ಆರೋಗ್ಯಕ್ಕೆ ಒಂದು ನಿಚ್ಚಳತೆಯನ್ನು ಕೊಟ್ಟಿದ್ದು. ಅಂದ್ರೆ ಇದು ಆರೋಗ್ಯ, ಇದು ಆರೋಗ್ಯ ಅಲ್ಲ ಅಂತ ಈಗ ನಿಮ್ಗೆ ಹೇಳ್ತಾರೆ. ನೀವೇನೇ ಆಗಿರಿ, ನಿಮ್ಮ ರಕ್ತದ ಸಂಯೋಜನೆ ಹೀಗಿದ್ರೆ ಮಾತ್ರ ನೀವು ಆರೋಗ್ಯವಂತರು. ನನ್ನ ಪ್ರಕಾರ ನಿಮ್ಮಲ್ಲಿ ಹೆಚ್ಚಿನವರಲ್ಲಿ ಈ ಮಾನದಂಡಗಳು ಸರಿಯಾಗಿದ್ರೂ ನಿಮ್ಮ ಆರೋಗ್ಯ ಸರಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆರೋಗ್ಯ ಅನ್ನೋದು ಒಂದು ನಿರ್ದಿಷ್ಟ ಕಂಪನ. ನಿಚ್ಚಳವಾಗಿ ಇದೆ ಅಂತಲ್ಲ. ಈಗ ನೀವು ಪೂರ್ತಿ ಆರೋಗ್ಯದಿಂದ ಇರಬಹುದು, 10 ನಿಮಿಷದಲ್ಲಿ ಇರ್ಲಿಕ್ಕಿಲ್ಲ. ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಸಂಗತಿಗಳು ನಡೆದರೆ ಸರಿ, 10 ನಿಮಿಷ ತುಂಬಾ ಅತಿ ಅನಿಸಿದ್ರೆ ಒಂದು ಹೊತ್ತಿನಲ್ಲಿ ನಿಮ್ಮ ಆರೋಗ್ಯ ಸರಿ ಕೆಟ್ಟು ಹೋಗ್ಬೋದು. ಇದು ಸಾಧ್ಯ, ಇದು ಖಂಡಿತ ಸಾಧ್ಯ. ಇದು ಆರೋಗ್ಯ ಅಂತ ರಾಸಾಯನಿಕ ಮಾನದಂಡಗಳಲ್ಲಿ ಹೇಳೋದು ಮತ್ತು ವ್ಯಾಖ್ಯಾನಿಸೋದು, ಇದು 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 ಇದ್ರೆ ನೀವು ಆರೋಗ್ಯವಾಗಿದ್ದೀರಿ ಅನ್ನೋದು ಅಲ್ಲ. ನಿಮ್ಮ ಆರೋಗ್ಯ ಸರಿ ಇದ್ರೂ ನಿಮ್ಮ ವ್ಯವಸ್ಥೆಯಲ್ಲಿ ಅನೇಕ ವಿಷಯಗಳು ಏರುಪೇರಾಗಬಹುದು. ಅಥವಾ ಆರೋಗ್ಯ ಸರಿ ಇಲ್ಲದೆ ಇದ್ರೂ ಅನೇಕ ವಿಷಯಗಳು ಸ್ಥಿರವಾಗಿರಬಹುದು. ಹಾಗಾದ್ರೆ ಬೇವು ನಮ್ಮ ವ್ಯವಸ್ಥೆಗೆ ಏನು ಮಾಡುತ್ತೆ ಅಂದ್ರೆ, ಹೆಚ್ಚು ಸ್ಪಷ್ಟವಾದ ಪದಗಳಲ್ಲಿ ಒಂದು ತಕ್ಷಣದ ಪರಿಣಾಮ ಅಂದ್ರೆ ಅದು ನಿಮ್ಮ ಕರುಳನ್ನ ಸ್ವಚ್ಛವಾಗಿಡುತ್ತೆ. ನಾನು ಸ್ವಚ್ಛ ಅಂದಾಗ ಈ ಭಾಗದಲ್ಲಿ ಜೀರ್ಣಕ್ರಿಯೆ ನಡೆಯೋ ಈ ಪೂರಾ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಇತರ ಜೀವಿಗಳಿವೆ. ಕರುಳಿನ ಒಳಗಡೆ ಅತ್ಯಂತ ಹೆಚ್ಚು ಸೂಕ್ಷ್ಮ ಜೀವಿಗಳಿವೆ. ಅದರಲ್ಲಿ ಬಹಳಷ್ಟು ನಮ್ಮ ಗೆಳೆಯರು. ನಾವು ಅವುಗಳಿಂದಲೇ ಬದುಕಿರೋದು. ನಮ್ಮ ಆಹಾರ ಜೀರ್ಣವಾಗುವುದು ಅವುಗಳ ಸಹಾಯದಿಂದ. ದೇಹದ ಅನೇಕ ಕ್ರಿಯೆಗಳು ನಡೆಯೋದು ಅವುಗಳಿಂದಲೇ. ಆದರೆ ಎಷ್ಟೋ ನಮಗೆ ಅಪಾಯಕಾರಿನೂ ಆಗಿವೆ. ಬೇವಿನ ವಿಶಿಷ್ಟತೆ ಏನಂದ್ರೆ, ಅದು ಅರಿಶಿನದ ಜೊತೆ ಸೇವಿಸಿದಾಗ, ಇವೆರಡು ಸೇರಿಕೊಂಡು ಇದ್ದಾಗ ನಮ್ಮ ದೇಹಕ್ಕೆ ಬೇಡವಾದ ಹೆಚ್ಚಿನ ವಿಷಯಗಳು, ನಮ್ಮ ದೇಹಕ್ಕೆ ಅಪಾಯ ಉಂಟು ಮಾಡೋ ತರಹದ ಯಾವುದಾದ್ರೂ ಪರಾವಲಂಬಿ ಜೀವಿಗಳಿದ್ರೆ ಅವನ್ನ ತೆಗೆದುಹಾಕುತ್ತವೆ. ಸ್ವಚ್ಛವಾಗಿರೋ ಕರುಳು ಆರೋಗ್ಯಕ್ಕೆ ಬಹಳ ಮುಖ್ಯ. ನೀವು ಯಾವುದೇ ಸಾಂಪ್ರದಾಯಿಕ ವೈದ್ಯರ ಹತ್ರ ಸಲಹೆಗೆ ಹೋದ್ರೆ, ಅದು ಆಯುರ್ವೇದಿಕ್ ಇರಬಹುದು ಅಥವಾ ಸಿದ್ಧ ವೈದ್ಯರಿರಬಹುದು ಅಥವಾ ಯಾವುದೇ ಪೂರ್ವದ ಭಾಗದ ವೈದ್ಯರಿರಬಹುದು, ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ,
ಮೊದಲನೇ ವಿಷಯ ಅಂದ್ರೆ ಅವರು ನಿಮ್ಮ ಕರುಳನ್ನು ಸ್ವಚ್ಛ ಮಾಡಿಸ್ತಾರೆ. ಯಾಕಂದ್ರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ಕರುಳು ಸ್ವಚ್ಛವಾಗಿರಬೇಕು ಅಂತ. If you just become a little more conscious about how you eat, what happens in your body, what happens in your mind can be greatly influenced. ನೀವು ಹೇಗೆ ತಿಂತೀರೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತರಾದರೆ ನಿಮ್ಮ ದೇಹ ಮತ್ತು ಮನಸ್ಸಲ್ಲಿ ಆಗೋದ್ರ ಮೇಲೆ ತುಂಬಾ ಪ್ರಭಾವ ಬೀರಬಹುದು. ನೋಡಿ, ನೀವು ಯಾವುದಾದ್ರೂ ಕಟ್ಟಡನ ಕಟ್ಟಿದ್ರೆ ಅದಕ್ಕೊಂದು ವಿನ್ಯಾಸ ಇರುತ್ತೆ, ಅದಕ್ಕೊಂದು ವಾಸ್ತುಶಿಲ್ಪದ ವಿನ್ಯಾಸವಿದೆ. ಆದರೆ ಇದರ ಜೊತೆ ವಸ್ತುಗಳ ಗುಣಮಟ್ಟ ಮತ್ತು ದಕ್ಷ ನಿರ್ವಹಣೆ ಕೂಡ ಒಳಗೊಂಡಿವೆ. ಕಟ್ಟಡದ ವಿನ್ಯಾಸ ಅದ್ಭುತವಾಗಿದೆ ಅಂದ ಮಾತ್ರಕ್ಕೆ ಕಟ್ಟಡ ಅದ್ಭುತವಾಗಿ ನಿರ್ಮಾಣವಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಉಪಯೋಗಿಸುವ ವಸ್ತುಗಳ ಗುಣಮಟ್ಟ ಮತ್ತು ಯಾರು ಕಟ್ತಿದ್ದಾರೆ ಅನ್ನೋದು ತುಂಬಾ ಪ್ರಭಾವ ಬೀರುತ್ತೆ. ಇದಕ್ಕೂ ಇದೇ ಅನ್ವಯಿಸುತ್ತೆ. ಇದರ ವಿನ್ಯಾಸ ಪರಿಪೂರ್ಣವಾಗಿದೆ. ಈ ವಿನ್ಯಾಸವನ್ನು ಪರಿಪೂರ್ಣ ಮಾಡಕ್ಕೆ ಲಕ್ಷಗಟ್ಟಲೆ ವರ್ಷ ಹಿಡಿತು. ಈ ವಿನ್ಯಾಸ ಬರಲಿಕ್ಕೆ ಸಂಪೂರ್ಣ ವಿಕಸನದ ಪ್ರಕ್ರಿಯೆ ಅಷ್ಟು ದೀರ್ಘ ಸಮಯ ತಗೋತು. ಯಾಕಂದ್ರೆ ನಿರ್ವಹಣೆ ಮತ್ತು ಉಪಯೋಗಿಸೋ ವಸ್ತುಗಳು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನೀವು ಯಾವ ತರಹದ ಆಹಾರವನ್ನು ಸ್ವೀಕರಿಸ್ತೀರಾ ಇದು ನಿಮ್ಮ ಸಂಸ್ಕೃತಿಯ ವಿಷಯ ಅಷ್ಟೇ ಅಲ್ಲ. ಆಯಾ ಪ್ರದೇಶದ ಬದುಕಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಂಸ್ಕೃತಿಗಳು ರೂಪುಗೊಂಡಿರಬಹುದು. ಜಗತ್ತಿನ ವಿವಿಧ ಭಾಗದಲ್ಲಿರೋ ಸಂಸ್ಕೃತಿಗಳು ಆಯಾ ಪ್ರದೇಶದಲ್ಲಿ ಏನು ಸಿಗುತ್ತೆ ಮತ್ತು ಬದುಕಿನ ಅವಶ್ಯಕತೆಗಳು, ಆರ್ಥಿಕತೆ, ಅಂದಿನ ಪರಿಸ್ಥಿತಿ, ಪ್ರಮುಖ ಜೀವನೋಪಾಯಗಳು ಇವೆಲ್ಲದರ ಆಧಾರದ ಮೇಲೆ ವಿಕಾಸಗೊಂಡಿವೆ. ಸಂಸ್ಕೃತಿಗಳು ಯಾವಾಗಲೂ ಪರಿಪೂರ್ಣ ಅಲ್ಲ. ದುರದೃಷ್ಟವಶಾತ್ ಜನರು ಇದರ ಜೊತೆ ಗುರುತಿಸಿಕೊಳ್ತಾರೆ ಮತ್ತು ತಮ್ಮ ಸಂಸ್ಕೃತಿ ಪರಿಪೂರ್ಣವಾಗಿದೆ ಅಂತ ಯೋಚಿಸ್ತಾರೆ. ಪ್ರಪಂಚದ ಯಾವುದೇ ಸಂಸ್ಕೃತಿ ಪರಿಪೂರ್ಣ ಅಲ್ಲ. ಯಾಕಂದ್ರೆ ಈ ಪೀಳಿಗೆಯಲ್ಲಿ ನೀವು ಮಾಡೋ ಗೊಂದಲಗಳು ನಾಳಿನ ಸಂಸ್ಕೃತಿ. ಮತ್ತೆ ನೀವು ಅಂದ್ಕೋತೀರಿ ಈ ಗೊಂದಲನ ನೀವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದೀರಾ? ಇಲ್ಲ, ಇದು ತನ್ನಷ್ಟಕ್ಕೆ ನಡೀತಾ ಇದೆ. ಹೌದು ತಾನೆ? ನೀವಿವತ್ತು ಮಾಡೋ ಅಸಂಬದ್ಧತೆಯನ್ನೆಲ್ಲ ಮುಂದಿನ ಪೀಳಿಗೆ ಅದನ್ನು ಆರಿಸಿಕೊಳ್ಳುತ್ತೆ ಅಥವಾ ತಿರಸ್ಕಾರ ಮಾಡುತ್ತೆ ಅಥವಾ ವಿರುದ್ಧವಾದದ್ದನ್ನು ಮಾಡುತ್ತೆ. ಏನೇ ಇರಲಿ, ಆದರೆ ಈ ಪೀಳಿಗೆಯ ಸಂಸ್ಕೃತಿಯ ಪರಿಣಾಮ ಮುಂದಿನ ಪೀಳಿಗೆಯ ಸಂಸ್ಕೃತಿಯನ್ನು ಹುಟ್ಟಾಕುತ್ತೆ. ಹೀಗಾಗಿ ಸಾಂಸ್ಕೃತಿಕವಾಗಿ ನೀವೇನು ತಿಂತೀರಾ ಅನ್ನೋದು ಮುಖ್ಯ ಅಲ್ಲ. ಈ ವ್ಯವಸ್ಥೆಗೆ ಯಾವುದು ಉತ್ತಮವಾದದ್ದು, ಈ ಯಂತ್ರ ಯಾವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ, ಯಾವ ರೀತಿ ಇಂಧನ ಬೇಕು, ಇದನ್ನು ತಿಳಿಯೋದು ಬಹಳ ಮುಖ್ಯ. ಹಾಗಾಗಿ ಇದನ್ನು ಈ ರೀತಿ ನೋಡಿದ್ರೆ ದೇಹನ ಒಂದು ನಿರ್ದಿಷ್ಟ ಮಟ್ಟದ ಸಮತೋಲನದಲ್ಲಿ ಇಡೋದು ಮತ್ತು ಜೀರ್ಣಕ್ರಿಯೆಯ ಸಾಮರ್ಥ್ಯ ಬಹಳ ಮುಖ್ಯ. ನಿಮಗೆ ಬೇಕಾದ ಮಟ್ಟದ ಚಟುವಟಿಕೆಯನ್ನು ನಿಮ್ಮ ಜೀವನದಲ್ಲಿ ನಡೆಸಿಕೊಂಡು ಬರೋಕೆ ಎಷ್ಟು ಆಹಾರ ನಿಮಗೆ ಬೇಕಾಗುತ್ತೆ? ನಮ್ಮ ವಾಹನಗಳ ಇಂಧನ ಕ್ಷಮತೆ ಬಗ್ಗೆ ಮಾತಾಡ್ತೀವಿ. ನೀವು 50ರ ದಶಕ ನೋಡಿರ್ಬೇಕು. 50ರವು ಸ್ವಲ್ಪ ಪರವಾಗಿರ್ಲಿಲ್ಲ. 60ರ ಮತ್ತು 70ರ ಅಮೆರಿಕಾದಲ್ಲಿನ ಕಾರುಗಳು 10 ಕಾರ್ ಸೇರಿಸಿದ್ರೆ ನೀವು ಯುದ್ಧ ನೌಕೆ ಕಟ್ಟಬಹುದಿತ್ತು. ಅಷ್ಟು ಲೋಹನ ಕಾರ್ ತಯಾರಿಕೆಯಲ್ಲಿ ಉಪಯೋಗಿಸ್ತಿದ್ರು. ಈಗ ಅವು ಹಗರ ಆಗ್ತಾ ಇವೆ. ಅದಕ್ಕೆ ಒಂದು ಮುಖ್ಯ ಅಂಶ ಅಂದ್ರೆ ಇಂಧನ ಕ್ಷಮತೆ. 1 ಮೈಲಿ ಪ್ರಯಾಣ ಮಾಡೋಕೆ ನೀವು ಎಷ್ಟು ಇಂಧನ ಬಳಸ್ತೀರಿ? ನಾವು ಪರಿಸರದ ದೃಷ್ಟಿಯಲ್ಲಿ ಯೋಚಿಸ್ತಿದ್ದೀವಿ. ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಯೋಚಿಸಿ. ಸಂಸ್ಕರಿಸೋಕೆ ಉದಾಹರಣೆಗೆ 1 ಘಟಕ ಶಕ್ತಿಗೆ ನೀವೆಷ್ಟು ಆಹಾರ ತಿನ್ನಬೇಕು ಅಂದ್ರೆ ವ್ಯವಸ್ಥೆ ಮೇಲೆ ಅಷ್ಟರ ಮಟ್ಟಿಗೆ ಹೆಚ್ಚಿನ ಭಾರ ಹಾಕ್ತಿದ್ದೀರಾ. ಹೀಗಾಗಿ ನಿಮಗೆ ನಿಮ್ಮದೇ ಆದ ವಿವೇಚನೆ ಇಲ್ಲದಿದ್ರೆ ಪ್ರತಿದಿನ ಬೆಳಗ್ಗೆ ನೀವು ಸ್ವಲ್ಪ ಬೇವು ಮತ್ತು ಅರಿಶಿಣವನ್ನು ಖಾಲಿ ಹೊಟ್ಟೆಲಿ ತಿಂದು ಬೆಚ್ಚನೆಯ ನೀರು ಕುಡಿದ್ರೆ ಆ ವಿವೇಚನೆ ನಿಮಗೆ ಬರುತ್ತೆ. ಯಾಕಂದ್ರೆ ದೇಹ ಆಹಾರಕ್ಕೆ ನಿರ್ದಿಷ್ಟ ರೀತಿಯಲ್ಲಿ ಸ್ಪಂದಿಸುತ್ತೆ. ಯಾವಾಗ ಸಾಕು ಅನ್ನೋದನ್ನ ದೇಹ ಹೇಳುತ್ತೆ. ನಿಮಗೆ ಅದು ತಿಳಿದೇ ಇದ್ರೆ ದೇಹದ ಪ್ರತಿಯೊಂದು ಜೀವಕೋಶನೂ ಹೇಳುತ್ತೆ. ಯಾಕಂದ್ರೆ ಬೇವು ಮತ್ತು ಅರಿಶಿಣ ಜೀವಕೋಶಗಳ ಮಟ್ಟದಲ್ಲಿ ಒಂದು ನಿರ್ದಿಷ್ಟ ಸಂಪರ್ಕವನ್ನು ಕಲ್ಪಿಸುತ್ತೆ. ನಿಮ್ಮಲ್ಲಿ ಶಕ್ತಿ ಉತ್ಪಾದನೆ ಆದಾಗ ಅದು ಹೇಗೆ ವಿತರಣೆ ಆಗಬೇಕು. ಜನರು ನನಗೆ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ ಬಗ್ಗೆ ಮಾತಾಡಕ್ಕೆ ಕೇಳ್ತಿದ್ದಾರೆ. ಶಕ್ತಿಯ ವಿತರಣೆ ಹೇಗಾಗುತ್ತೆ? ವಾಹನಗಳಲ್ಲಿ ಇದಕ್ಕೆ ಟ್ರಾನ್ಸ್ಮಿಷನ್ ಅಥವಾ ಪ್ರಸರಣ ಅಂತಾರೆ.
ಇದು ಒಂದು ವಾಹನ ಎಷ್ಟು ದಕ್ಷವಾಗಿದೆ ಅನ್ನೋದನ್ನ ನಿರ್ಧರಿಸುತ್ತೆ ಮತ್ತು ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸಕ್ಕೆ ಎಷ್ಟು ಇಂಧನವನ್ನು ಅದು ಉಪಯೋಗಿಸುತ್ತೆ. ಯಂತ್ರದಲ್ಲಿರೋ ಶಕ್ತಿ ಒಂದು ವಿಷಯ, ಗಾಲಿಗಳಲ್ಲಿರೋ ಶಕ್ತಿ ಮತ್ತೊಂದು ವಿಷಯ, ಸಂಪೂರ್ಣ ಭಿನ್ನವಾಗಿದೆ. ಇವತ್ತು ಜಗತ್ತಿನ ಅತ್ಯಂತ ವೇಗವಾಗಿ ಓಡೋ ಯಂತ್ರಗಳು ಕೇವಲ 2.7 ಲೀಟರ್. ಫಾರ್ಮುಲಾ 1 ಕಾರುಗಳಿಗೆ ಅದೇ ಗರಿಷ್ಠ ಮಿತಿ, ಆದರೆ ಅವು ಅತ್ಯಂತ ವೇಗವಾಗಿ ಚಲಿಸೋ ಯಂತ್ರಗಳು. ಯಾಕಂದ್ರೆ ಯಂತ್ರದಲ್ಲಿರೋ ಶಕ್ತಿ ಮತ್ತು ಗಾಲಿಗಳ ಕಡೆ ಇರೋ ಶಕ್ತಿ ನಡುವೆ ಆಗೋ ಹಾನಿ ತುಂಬಾ ಕಮ್ಮಿ. ಇಲ್ಲಿ 700 BHP ಉತ್ಪಾದಿಸೋ ಪಿಕಪ್ ಟ್ರಕ್ಗಳಿವೆ, ಆದರೆ ಗಾಲಿಗಳಿಗೆ ಏನು ಹೋಗುತ್ತೆ ಅನ್ನೋದು ಮತ್ತೊಂದು ವಿಷಯ. ಪ್ರಸರಣ ಅನ್ನೋದೊಂದಿದೆ. ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗೋದು ಎಲ್ಲಿಗೆಲ್ಲ ಹೋಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ ಅನ್ನೋದು ತುಂಬಾ ಮುಖ್ಯವಾದ ಅಂಶ. ಇವತ್ತಿನ ಪ್ರಪಂಚದಲ್ಲಿ ಜನರು ಅದರ ಬಗ್ಗೆ ಪ್ರಜ್ಞಾವಂತರಾಗಿಲ್ಲ. ಇದನ್ನು ಸರಿ ಮಾಡಬೇಕು ಅಂದ್ರೆ ಅದಕ್ಕಾಗಿ ಯೋಗದ ಅಭ್ಯಾಸಗಳಿವೆ. ಅದಕ್ಕೆ ಸಹಾಯ ಮಾಡಕ್ಕೆ ಈ ಬೇವು ಮತ್ತು ಅರಿಶಿನ ತುಂಬಾ ದೊಡ್ಡ ಪ್ರಕ್ರಿಯೆ. ಯಾಕಂದ್ರೆ ಶಕ್ತಿಯ ಸಮನಾದ ಪ್ರಸರಣಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಒಂದು ಸಲ ಅದು ನಿಮ್ಮ ಗಮನಕ್ಕೆ ಬಂದರೆ ನಂತರ ನೀವು ಬೇಕಾದಾಗ, ನಿಮಗೆ ಬೇಕಾದಲ್ಲಿ ನಿಮ್ಮ ಪ್ರಾಣಶಕ್ತಿಯನ್ನ ಉಪಯೋಗಿಸಬಹುದು. ನಿಮ್ಮ ಶಕ್ತಿಯನ್ನ ನಿಮಗೆ ಬೇಕಾದಲ್ಲಿ ಉಪಯೋಗಿಸಬಹುದು ಅಂತ ನಾನು ಹೇಳಿದಾಗ, ಈಗ ನಾನು ಇದನ್ನು ಹೇಳಿದರೆ ಜನ ಎಲ್ಲಾ ತರದ ವಿಷಯಗಳನ್ನು ಕಲ್ಪಿಸಿಕೊಳ್ತಾರೆ. ಅದರಿಂದ ಅದನ್ನು ಸೀಮಿತಗೊಳಿಸ್ತೀನಿ. ಆದರೆ ಏನೇ ಇರಲಿ, ಈಗ ನನಗೆ ಮಾತಾಡಬೇಕು ಅಂದ್ರೆ ನನ್ನ ಪ್ರಾಣಶಕ್ತಿಯನ್ನ ನನ್ನ ಗಂಟಲಿನ ಮೇಲೆ ಪ್ರಜ್ಞಾಪೂರ್ವಕವಾಗಿ ಕೇಂದ್ರೀಕರಿಸಿದರೆ ಇದು ಬಹಳಷ್ಟು ಹಾಡುಗಾರರಿಗೆ ಮತ್ತು ಬೇರೆಯವರಿಗೆ ಆಗಬಹುದು. ಸ್ವಾಭಾವಿಕವಾದ ಪ್ರವೃತ್ತಿಗಳು ಇರುತ್ತವೆ. ಆದರೆ ನೀವು ಪ್ರಜ್ಞಾಪೂರ್ವಕವಾಗಿದ್ದರೆ ನೀವೇ ನೋಡಬಹುದು, ನಿಮ್ಮ ಮಾತು ಬೇರೆ ತರಹದ ಪ್ರಭಾವ ಬೀರುತ್ತೆ. ನೀವು ಯಾವುದರ ಕಡೆಯಾದರೂ ನೋಡಿದರೆ, ನಿಮ್ಮ ಪ್ರಾಣಶಕ್ತಿಯನ್ನ ಕಣ್ಣುಗಳಿಗೆ ಸರಿಸಿದರೆ ಎಲ್ಲವೂ ಅಂತಲ್ಲ, ಪ್ರಾಧಾನ್ಯ ಆ ಸ್ಥಳದ ಮೇಲೆ ಇರುತ್ತೆ. ಆಗ ನೋಡ್ತೀರಿ ನಿಮ್ಮ ದೃಷ್ಟಿಗೆ ಎಂಥ ಶಕ್ತಿ ಬರುತ್ತೆ ಅಂದ್ರೆ, ಎಲ್ರಿಗೂ ಕಣ್ಣುಗಳಿವೆ, ಅವು 20 ಇರಬಹುದು. ಇಲ್ಲ, ನಾನು ಇಸ್ವಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ದೃಷ್ಟಿಯ ಬಗ್ಗೆ. ನಾವು ಈ ಸಂಖ್ಯೆಗಳ ಬಗ್ಗೆ ಹುಷಾರಾಗಿರ್ಬೇಕು. 20 ಅಂದ್ರೆ ಜನ ಅಚ್ಚರಿ ಪಡ್ತಾರೆ. ನಿಮ್ಮ ದೃಷ್ಟಿ ಸರಿ ಇರಬಹುದು, ಆದ್ರೆ ಅದೇ ಶಕ್ತಿ ಇರ್ಲಿಕ್ಕಿಲ್ಲ, ಅದೇ ವಿಷಯಗಳನ್ನು ಗ್ರಹಿಸೋದಿಲ್ಲ, ಅದೇ ರೀತಿ ಭೇದಿಸಲ್ಲ. ಇದೇ ರೀತಿ ಹಲವಾರು ಅಂಶಗಳಿವೆ. ನಿಮ್ಮ ಕೈಗಳಿಂದ ಏನಾದರೂ ಮಾಡಬೇಕು ಅಂತೀರಿ. ನಿಮ್ಮ ಪ್ರಾಣಶಕ್ತಿನ ಕೈಗಳ ಮೇಲೆ ಕೇಂದ್ರೀಕರಿಸಿದರೆ ನಿಮ್ಮ ಸ್ಪರ್ಶ ಬೇರೆದೇ ಮಟ್ಟದ ಸ್ಪರ್ಶವಾಗುತ್ತೆ. ಇದಾಗಬೇಕು ಅಂದ್ರೆ ಮೊಟ್ಟ ಮೊದಲು ದೇಹದಲ್ಲಿ ಪ್ರಾಣಶಕ್ತಿಯ ಪ್ರಸರಣ ಸರಾಗವಾಗಿರಬೇಕು. Neem and turmeric as a combination on an empty stomach does wonders in this direction. Wonders. ಬೇವು ಮತ್ತು ಅರಿಶಿಣ ಜೊತೆಯಾಗಿ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಈ ನಿಟ್ಟಲ್ಲಿ ಅದ್ಭುತ ಪರಿಣಾಮವಾಗುತ್ತೆ. ಯಾವುದಾದ್ರೂ ರೀತಿಯ ಯೋಗ ಸಾಧನೆ ಮಾಡೋರಿಗೆ ಇದು ಬಹಳ ಮುಖ್ಯ. ಇದಕ್ಕೆ ಬೇರೆ ಆಯಾಮಗಳಿವೆ. ಬೇವು ಮತ್ತು ಅರಿಶಿಣನ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸಿದಾಗ ಒಂದು ಅಂಶ ಅಂದ್ರೆ ಅದು ನಿಮ್ಮೊಳಗಿರೋ ಪ್ರಾಣಶಕ್ತಿಯನ್ನ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಪರಿವರ್ತಿಸೋ ಶಕ್ತಿ ಹೊಂದಿದೆ. ಯಾವ ಅರ್ಥದಲ್ಲಿ ಅಂದ್ರೆ, ಯೋಗ ಸಂಸ್ಕೃತಿಯಲ್ಲಿ ಇದನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೋಬೇಕು. ವೈದ್ಯರು ಹೇಳ್ತಾರೆ, ನೀವು ಅತಿಯಾಗಿ ಬೇವು ಬಳಕೆ ಮಾಡಿದರೆ ಅದು ನಿಮ್ಮ ವೀರ್ಯದ ಜೀವಕೋಶಗಳನ್ನು ನಾಶ ಮಾಡುತ್ತವೆ. ಸಾವಿರಾರು ವರ್ಷಗಳಿಂದ ನಾವು ಹೇಳ್ತಾ ಇರೋದಕ್ಕೆ ಇದು ಉತ್ತಮ ಪ್ರಮಾಣ. ನೋಡಿ, ಹಲವಾರು ರೀತಿಯ ಜೀವಕೋಶಗಳಿವೆ. ಅವು ಗಮನಾರ್ಹವಾಗಿ ಎಷ್ಟು ಭಿನ್ನವಾಗಿದೆ ಅನ್ನೋದನ್ನ ಇಂದು ಆಧುನಿಕ ವಿಜ್ಞಾನ ಗುರುತಿಸೋದಕ್ಕೆ ಆರಂಭ ಮಾಡಿದೆ. ನಿಮ್ಮ ಚರ್ಮದ ಮೇಲಿರೋದು, ಮೂಳೆ ಮಜ್ಜೆಯಲ್ಲಿರೋದು, ವೀರ್ಯದಲ್ಲಿರೋದು, ಮೆದುಳಿನಲ್ಲಿರೋದು, ಇವೆಲ್ಲ ಭಿನ್ನ ರೀತಿಯ ವಸ್ತುಗಳು. ಬಹುತೇಕ ಬೇರೆಯೇ ಜೀವದ ತರಹ ಎಲ್ಲದರಲ್ಲಿರೋ ಮಾಹಿತಿ ಎಳೆ ಸಮಾನವಾಗಿದ್ರೂ ಅವೆಲ್ಲ ತುಂಬಾ ವಿಭಿನ್ನವಾಗಿವೆ. ದೇಹಕ್ಕೆ ಒಂದು ಎಪಿಥೀಲಿಯಲ್ ಜೀವಕೋಶನ ಉತ್ಪತ್ತಿ ಮಾಡೋದಕ್ಕೆ ಏನು ಬೇಕಾಗುತ್ತೋ ಮತ್ತು ಒಂದು ವೀರ್ಯದ ಜೀವಕೋಶನ ಅಥವಾ ಮತ್ತೊಂದು ಜೀವಕೋಶನ, ನರಮಂಡಲದ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋಕೆ ಏನು ಬೇಕಾಗುತ್ತೋ, ಇವು ದೇಹದ ಜೊತೆ ಅತ್ಯಂತ ವಿಭಿನ್ನ ಮಟ್ಟದ ಶಕ್ತಿಯ ತೊಡಗಿಸಿಕೊಳ್ಳುವಿಕೆ ಆಗಿದೆ.
ಬಹಳಷ್ಟು ಜನ ಇದನ್ನು ಒಪ್ಪಲಿಕ್ಕಿಲ್ಲ. ಆದರೆ ಈ ನಿರ್ಧಾರಕ್ಕೆ 25 ಅಥವಾ 50 ವರ್ಷದಲ್ಲಿ ತಲುಪುತ್ತಾರೆ. ಹೌದು, ನಾನು ಹೇಳ್ತಿದ್ದೀನಿ. ಹೀಗಾಗಿ ಮನುಷ್ಯನ ಜೀವನದ ಒಂದು ಆಯಾಮ ಅಂದ್ರೆ ನೋಡಿ, ನೀವು ಈ ಪವಾಡನ ಅರ್ಥ ಮಾಡ್ಕೋಬೇಕು ಅಂತ ಬಯಸ್ತೀನಿ. ಅದರ ಲೈಂಗಿಕತೆ ಬಗ್ಗೆ ಯೋಚಿಸಬೇಡಿ. ನೋಡಿ, ಬರೀ ಒಂದೇ ಒಂದು ಜೀವಕೋಶದಿಂದ ಎರಡು ಸರಿ, ಆದರೆ ಬರೀ ಒಂದು ಜೀವಕೋಶದಿಂದ ನೀವು ಹೊಸ ಜೀವನ ಸೃಷ್ಟಿಸ್ತಿದ್ದೀರಾ. ಇದು ಸಣ್ಣ ವಿಷಯನ ನಾನು ಕೇಳ್ತಿದ್ದೀನಿ. ಜನರು ತಲೆಯಲ್ಲಿ ಲೈಂಗಿಕವಾಗಿ ಗೊಂದಲ ಮಾಡಿಕೊಂಡಿರೋದ್ರಿಂದ ಅವರು ಈ ಪವಾಡನ ನೋಡ್ತಾ ಇಲ್ಲ. ಬರೀ ಒಂದು ಜೀವಕೋಶ ನೋಡಿ ಯಾವ ರೀತಿ ಜೀವ ಅದರಿಂದ ಚಿಗುರೊಡೆದಿದೆ ಮತ್ತು ಅದೇನಾಗಿದೆ. ಹೌದು ತಾನೆ? ನಾವಿಡೀ ಜಗತ್ತನ್ನು ಆವರಿಸಿಕೊಂಡಿದ್ದೀವಿ. ನಾವು ಅದಕ್ಕೆ ಏನಾದರೂ ಮಾಡಬೇಕು, ಅದು ಬೇರೆ ವಿಷಯ. ಹೀಗಾಗಿ ಬೇವು ಮತ್ತು ಅರಿಶಿನ ಎರಡೂ ಜೊತೆಗೆ ವೀರ್ಯದ ಜೀವಕೋಶಗಳನ್ನು ವಿಘಟಿಸೋ ಶಕ್ತಿ ಪಡೆದಿವೆ ಮತ್ತು ಬೇರೆದೇ ಮಟ್ಟದ ಶಕ್ತಿಯಾಗಿ ಮಾಡುತ್ತವೆ. ಅದನ್ನು ಓಜಸ್ಸು ಅಂತ ಕರಿತೀವಿ. ಯಾವಾಗ ನಿಮ್ಮ ಪ್ರತಿಯೊಂದು ಜೀವಕೋಶ ನಿಧಾನವಾಗಿ ಓಜಸ್ಸಿನಿಂದ ಸುತ್ತುವರಿಯುತ್ತೋ, ನೀವು ಸಾಧನ ಮಾಡ್ತಾ ಇದ್ರೆ ಮತ್ತು ನಿಮ್ಮ ಪ್ರಸರಣ ಚೆನ್ನಾಗಿದ್ರೆ ಮತ್ತು ದೇಹದ ತುಂಬಾ ಸರಿಸಮವಾಗಿದ್ರೆ, ಯಾವಾಗ ಪ್ರತಿಯೊಂದು ಜೀವಕೋಶ ಓಜಸ್ಸಿನಿಂದ ಸುತ್ತುವರಿಯುತ್ತೋ, ನಾನು ಓಜಸ್ಸು ಅಂದಾಗ ಏನದು, ಅದನ್ನ ತೋರಿಸಿ, ನನ್ನ ರಕ್ತ ಪರೀಕ್ಷೆಯಲ್ಲಿ ಅವರು ಓಜಸ್ಸು ಇಲ್ಲ ಅಂದ್ರು. ಸರಿ, ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಜೀವಾನೂ ಇಲ್ಲ. ನೀವಿದನ್ನು ತಿಳಿಬೇಕು. ಕೇವಲ ರಸಾಯನಶಾಸ್ತ್ರ ಇದೆ. ಯಾರೂ ನೀವು ಬದುಕಿದ್ದೀರಾ ಅಂತ ಸಿದ್ಧ ಮಾಡಿಲ್ಲ. ಹಲೋ, ನೀವದನ್ನು ಸಿದ್ಧ ಮಾಡಬೇಕು. ಹೀಗಾಗಿ ಓಜಸ್ಸು ಪ್ರತಿ ಜೀವಕೋಶನ ಸುತ್ತುವರಿಯುತ್ತೆ. Once every cell in the body is encapsulated in ojas, you will be a glowing human being. ಒಂದು ಸಲ ದೇಹದ ಪ್ರತಿ ಜೀವಕೋಶ ಓಜಸ್ಸಿನಿಂದ ಸುತ್ತುವರೆದ್ರೆ ನೀವೊಬ್ಬ ಕಾಂತಿಯುತ ಮನುಷ್ಯರಾಗ್ತೀರಿ. ಆ ಶಬ್ದದ ಪ್ರತಿ ಅರ್ಥದಲ್ಲೂ ನೀವು ಕಾಂತಿಯುತ ಮನುಷ್ಯರಾಗ್ತೀರಿ. ಒಳಗೆ ಮತ್ತು ಹೊರಗೆ ನೀವು ಆ ರೀತಿ ಆಗ್ತೀರಿ. ಪ್ರತಿಯೊಬ್ಬರೂ ಇದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಇದು ಜ್ಞಾನೋದಯ ಅಲ್ಲ, ಇದು ನೀವೊಂದು ವೇದಿಕೆ ಸೃಷ್ಟಿ ಮಾಡೋದ್ರ ಬಗ್ಗೆ. ಅದರ ಮೇಲೆ ಏನೂ ತಪ್ಪು ನಡೆಯಲ್ಲ. ದೇಹ ಮತ್ತು ಮನಸ್ಸು ವೇದಿಕೆಗಳು. ನೀವು ಅದರ ಮೇಲೆ ಹೇಗೆ ಕಾರ್ಯನಿರ್ವಹಿಸ್ತೀರಿ, ಯಾವ ಥರದ ಆಟ ಆಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಪರಿಪೂರ್ಣ ವೇದಿಕೆ ಇರೋದು, ಯಾವುದು ನಿಮ್ಮನ್ನು ಬೀಳ್ಸಲ್ವೋ ಅಂಥದ್ದು, ಅದು ಮುಖ್ಯ. ನೀವಿದನ್ನು ಅರ್ಥ ಮಾಡ್ಕೋಬೇಕು. ದೇಹ ಜೀವನದ ಅಂತ್ಯ ಅಲ್ಲ. ಈ ದೇಹ ವೇದಿಕೆ, ಈ ಮನಸ್ಸು ಒಂದು ವೇದಿಕೆ. ನೀವದನ್ನು ಶಕ್ತಿಯುತ ಮತ್ತು ಸ್ಥಿರವಾಗಿಟ್ರೆ ಆಗ ಜೀವಂತಿಕೆ ಮತ್ತು ಸ್ಥಿರತೆ ಇರುತ್ತೆ. ಜನ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವರ ಪ್ರಕಾರ ಜೀವಂತಿಕೆ ಅಂದ್ರೆ ಕಂಡಲ್ಲೆಲ್ಲ ಹುಚ್ಚಾಟಿಕೆ ಮಾಡೋದು, ಸ್ಥಿರತೆ ಅಂದ್ರೆ ಸತ್ತ ಹಾಗಿರೋದು. ಜೀವಂತಿಕೆ ಮತ್ತು ಸ್ಥಿರವಾಗಿರೋದು ವೇದಿಕೆ ಈ ತರಹ ಇದ್ರೆ ನೀವೀಗ ನಿಮಗೆ ಬೇಕಾದ ಹಾಗೆ ಆಟ ಆಡ್ಲಿಕ್ಕೆ ಸ್ವತಂತ್ರರಿದ್ದೀರಿ. ಈ ನಿಟ್ಟಿನಲ್ಲಿ ಬೇವು ಮತ್ತು ಅರಿಶಿನ ಬಹಳ ಮುಖ್ಯವಾದ ವಸ್ತುಗಳು. ಅದಿಲ್ಲದೆ ಏನೂ ಮಾಡಕ್ಕಾಗಲ್ಲ ಅಂತಲ್ಲ, ಆಗುತ್ತೆ. ಆದರೆ ಸಹಾಯ ಇದ್ದಾಗ ಅದರ ಉಪಯೋಗ ಯಾಕೆ ಮಾಡಬಾರ್ದು? ಹೀಗಾಗಿ ಇದಕ್ಕೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಅನೇಕ ಅಂಶಗಳಿವೆ. ಹೀಗಾಗಿ ಇದೊಂದು ಸಾಧ್ಯತೆ. ಒಂದು, ನಿಮಗೆ ಸಹಾಯವಾಗುವುದನ್ನು ಉಪಯೋಗಿಸೋದು. ಮತ್ತೊಂದು, ನಿಮ್ಮ ದೇಹನ ನಿರ್ದಿಷ್ಟ ರೀತಿಯ ಶಕ್ತಿಯಲ್ಲಿ ತೋಯಿಸುವಂತಹ ವಾತಾವರಣವನ್ನು ಉಪಯೋಗಿಸೋದು. ಈ ರೀತಿಯ ಪೂರ್ತಿ ದೇಹ ಅಲ್ಲ, ದೇಹದಲ್ಲಿರೋ ಪ್ರತಿ ಜೀವಕೋಶನೂ ಓಜಸ್ಸು ಹೊಂದಿರಬೇಕು. ಓಜಸ್ಸು ಒಂದು ರಕ್ಷಣಾತ್ಮಕ ಪದರ. ಆಗ ನೀವು ರೋಗವಿಲ್ಲದ ಜೀವನ ಬದುಕುತ್ತೀರಿ, ಯಾವುದೇ ತೊಂದರೆ ಇಲ್ಲದೆ ಬಾಳುತ್ತೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಒಂದೇ ಸಮಯದಲ್ಲಿ ಜೀವಂತಿಕೆಯಿಂದಲೂ ಸ್ಥಿರತೆಯಿಂದಲೂ ಇರ್ತೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.